ಚಿಂಚೋಳಿ ಪಟ್ಟಣದ ಚಂದಾಪುರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ತ್ರಿವಿಧ ದಾಸೋಹಿ ಶ್ರೀ ಮಣಿಪ್ರ ಸ್ವರೂಪಿ ಸಿದ್ಧಗಂಗಾದ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ 119ನೇ ಜನ್ಮದಿನದ ಅಂಗವಾಗಿ ಚಿಂಚೋಳಿ ತಾಲೂಕಾ ವೀರಶೈವ ಸಮಾಜದ ವತಿಯಿಂದ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಜರುಗಿತು. ಆಸ್ಪತ್ರೆಯ ರೋಗಿಗಳಿಗೆ ಚಿಂಚೋಳಿಯ ಎಸ್ಬಿಐ ಬ್ಯಾಂಕ್ ಮ್ಯಾನೇಜರ್ ಆದ ಸದಾಶಿವರಾತ್ರಿಕರ್, ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫರ್, ಮೀರ್ಯಾನ್ ಪೊಲೀಸ್ ಠಾಣೆಯ ಪಿಎಸ್ಐ ಮಡಿವಾಳಪ್ಪ ಬಾಗೋಡಿ ಅವರು ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರಾದ ಶಾಂತವೀರ್ ಹಿರಾಪುರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಆಯುರ್ವೇದ ಆಯುಷ್ಮಾನ್ ಘಟಕದ ತಾಲೂಕಾ ಅಧಿಕಾರಿಗಳಾದ ಡಾಕ್ಟರ್ ಉಮಾಶಂಕರ್, ಚಿಂಚೋಳಿ ಪುರಸಭೆಯ ಮಾಜಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಜಗನ್ನಾಥ್ ಗುತ್ತೇದಾರ್, ವೀರಶೈವ ಲಿಂಗಾಯತ ಸಮಾಜದ ತಾಲೂಕಾ ಅಧ್ಯಕ್ಷ ಸಂಜೀವ್ ಕುಮಾರ್ ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಇಂದು ವಿವಿಧ ದಾಸೋಹಿಗಳಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳ 119ನೇ ಜಯಂತಿಯ ಪ್ರಯುಕ್ತವಾಗಿ ವೀರಶೈವ ಸಮಾಜದ ವತಿಯಿಂದ ನಮ್ಮ ವಿದ್ಯಾರ್ಥಿಯಾಗಿರುವ ಇಂದು ಈ ವೀರಶೈವ ಸಮಾಜದ ಮುಖಂಡರಾಗಿರ್ತಕ್ಕಂಥ ಸಂಜು ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ತುಂಬಾ ಹೆಮ್ಮೆಯ ಸಂಗತಿ. ಇವತ್ತು ಪರಮ ಪೂಜ್ಯ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಬಗ್ಗೆ ಹೇಳಬೇಕಾದ್ರೆ ಅವ್ರ ಕೊಡುಗೆ ಬಹಳಷ್ಟಿದೆ ಸಮಾಜಕ್ಕೆ ಮತ್ತು ದೇಶಕ್ಕೆ. ನೀವು ಪ್ರತಿನಿತ್ಯ ಸುಮಾರು 10,000 ಜನ ಉಚಿತವಾಗಿ ಅನ್ನ ಪ್ರಸಾದ ಸೇವೆಯನ್ನು ಮಾಡ್ತಾ ಇದ್ರು ಮತ್ತು ಅಕ್ಷರ ಕ್ರಿಯಾಶ್ವ ಪಟ್ಟಿದ್ದಾರೆ. ಇವತ್ತು ಈ ನಾಡಿನಲ್ಲಿ ಅವರಷ್ಟು ಕೊಡುಗೆ ಪಟ್ಟಿರ್ತಕ್ಕಂಥ ಯಾವ ವ್ಯಕ್ತಿಗಳು ಇಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳಬೇಕಾಗ್ತದೆ. ಖಂಡಿತ ಇಲ್ಲವೇ ಇಲ್ಲ. ಇವತ್ತು ಅಷ್ಟೊಂದು ಸೇವೆ ಸದ್ಗತಿಯಿಂದ ಮಾಡಿದ್ದಾರೆ. ಇವತ್ತು ಅವರಿಗೆ ನಮನ ಸಲ್ಲಿಸಬೇಕಾದ್ರೆ ಏನು ಮಾಡೋದು, ಅವ್ರು ನೆನಪಿಡುತ್ತಲ್ಲ ಆ ಸ್ಮರಣೋತ್ಸವಕ್ಕಾಗಿ ಇವತ್ತು ಜಯಂತಿಗಾಗಿ ಕಪೂರ್ ಸಾಹೇಬರು ನಮ್ಗೆ ಸದಾ ಗಂಗಾವರಾಗಿ ನಿಲ್ತಾರೆ. ಯಾವಾಗಲೂ ಕೂಡ ನಾವು ಬೆಂಬಲ ಕೊಡ್ತಾರೆ. ಇಂಥ ಒಂದು ಕಾರ್ಯಕ್ರಮಗಳಿಗೆ ಅವಾಗ ನಾವು ಪೇಪರನ್ನು ಕೂಡ ನೋಡ್ತಾ ಇರ್ತೀವಿ. ಅವರಿಗೂ ಕೂಡ ಧನ್ಯವಾದಗಳು. ESS ಅವರಿಗೆ ಧನ್ಯವಾದಗಳು. ಸಂಜೀವ್ ಕಡವೆ ಸಂಜೀವ್ ವೀರಶೈವ ಸಮಾಜದ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಪರಮ ಪೂಜೆ ಲಿಂಗೈಕ್ಯ ಸಿದ್ಧಗಂಗಾ ಶ್ರೀಗಳ ಈ ಒಂದು ಅವರ ಒಂದು ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕೆಲವು ಮಠಾಧೀಶರು ಹೇಳ್ತಾರೆ ಬಂದ್ರೆ ತ್ರಿವಿಧ ದಾಸೋಹಿಗಳು, ನಡೆದಾಡುವ ದೇವರು. ಯಾರು ನಡೆದಾಡುವ ದೇವರು? ಯಕ್ಷರಗಳು ಇವರು ನಡೆದಾಡುವ ದೇವರು. ಸಿದ್ಧಗಂಗಾ ಶ್ರೀಗಳು ನಡೆದಾಡುವ ದೇವರು. ಅವ್ರು ನಡೆದ ಜನ ಪಾವನ ಆಗಬೇಕು. ಮತ್ತು 10,000 ಜನ ಬಡ ಮಕ್ಕಳಿಗೆ ಇವತ್ತು ಯಾರು ಬಡವರಪ್ಪ ಎಲ್ಲಪ್ಪ ಸಿದ್ಧಗಂಗಾ ಮಾಡಿ ಬಿಟ್ಕೊಟ್ಟು ಎಲ್ಲ ಆಯ್ತು ಅವರೇ ಅಂತ ಮಂಚಿ ಜ್ವಾಳ ಕೊಟ್ಟು ಖುಷಿಯಿಂದ ಕೊಟ್ಟು ಎಲ್ಲಿ ಕಲಿಸ್ಬಿಡಪ್ಪ ನಾವು ಭಾಳ ವಿಚಾರ ಮಾಡ್ತಾ ಬಡ ಮಕ್ಕಳು ಸಿದ್ಧಗಂಗಾ ಶ್ರೀಗಳು ಬಿಟ್ಬಿಟ್ಟು ಬರ್ರಿ ಆಯ್ತು. ಅಲ್ಲಿ 1ನೇ ತರಗತಿಗೆ ಹೋದ್ರೆ ಆಯ್ತು. PUC BA ಹೋಗಬೇಕು. ಅಲ್ಲಿ ಕಲಬುರಗಿದೊಳಗೆ ಎಷ್ಟೋ ಮಂದಿ ಇದ್ದಾರೆ. ಮಾಧ್ಯಮ ವಿಭಾಗದಲ್ಲಿ ಇದ್ದಾರೆ. ಇವತ್ತು ಅವ್ರ ಪೊಲೀಸ್ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಹಾಕಿ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಒಳ್ಳೆದಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 720962626 2ಗೆ ಸಂಪರ್ಕಿಸಿ.